ಸಾಮ್ರಾಟ್ ಅಶೋಕ್ ಅವರಿಗೆ ಸಾಕಷ್ಟು ಜನ ಅವರಿಗೂ ಮತ್ತು ಕೆಲವರು ಸಂಚಾಲಕರಿದ್ದಾರೆ. ಅವರಿಗೆ ನಾನು ಈ ಒಂದು ನಾವು ಸಾಮ್ರಾಟ್ ಅಶೋಕ್ ರೆಜಿಮೆಂಟ್ ಅಸೋಸಿಯೇಷನ್ ಹೆಸರಿಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದರೆ ಇವತ್ತು ಸಾಮ್ರಾಟ್ ಅಶೋಕ್ ಅವ್ರ ಬಗ್ಗೆ ಭಾಳಷ್ಟು ಜನರಿಗೆ ಅವತ್ತು ರೆಜಿಮೆಂಟ್ ಆಗಲಿ ಸಾಮ್ರಾಟ್ ಅಶೋಕ್ ಯಾರು ಅದರ ಬಗ್ಗೆ ಏನಾದರೂ ಒಂದು ಇವರೇನು ಎಲ್ಲರಿಗೂ ಒಂದು ಏನು ಈ ಪರೀಕ್ಷೆ ಮಾಡಿಸುವಂಥ ಕೆಲಸ ಇವತ್ತು ಒಂದು ಅಸೋಸಿಯೇಷನ್ ಹೆಸರಿಟ್ಟು ಏನು ಇವತ್ತು ನಮ್ಮ ಅಕ್ಕೇರಿ ಸರ್ ಮತ್ತು ಎಲ್ಲರೂ ಅವರು ಏನೊಂದು ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಕೃತಜ್ಞತೆ ಶ್ಲಾಘನೀಯವಾದಂಥ ವಿಷಯ ಕೂಡ ಹೌದು. ನಾವು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀಕಾಂತ್ ಡಿ ಅಕ್ಕೇರಿ ಸರ್ ಅವರೇ, ನನ್ನ ಆತ್ಮೀಯರು, ಯಾವತ್ತೂ ನಿರಂತರವಾಗಿ ಒಂದಿಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರೊಂದಿಗೆ ಭಾಳಷ್ಟು ಶ್ರಮಜೀವಿಗಳನ್ನು ತಪ್ಪಾಗಲಿಕ್ಕಿಲ್ಲ. ಕಾಯಕವೇ ಕೈಲಾಸ ಅನ್ನಂಗೆ ಯಾವತ್ತು ನೋಡಿದ್ರೆ ಇಲ್ಲೇ ಬಿಸಿಲಾಗ ಅಡ್ಡಾಡ್ತಿರ್ತಾರೆ ನಮ್ಮ ಸುಧೋಣ. ಅದಕ್ಕೆ ಸಮಾಜಮುಖಿಯಾದಂಥ ಒಂದು ಸಂಪಾದಕರು, ಕಾರ್ಮಿಕ ಕಲ್ಯಾಣ ಪತ್ರಿಕೆ ನಮ್ಮ ಡಾಕ್ಟರ್ ಸಿದ್ದು ಎಂ ಕಲ್ಲೂರು ಸರ್ ಅವರೇ, ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಭಾಳಷ್ಟು ಹಿರಿಯರು, ನನಗೂ ಮಾರ್ಗದರ್ಶಕರು, ನಮ್ಮ ಸಹಕಾರಿ ಯೂನಿಯನ್ದ ಅಧ್ಯಕ್ಷರು ಹಾಗೂ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲೆಯ ಅಧ್ಯಕ್ಷರು ಆದಂಥ MC ಮುಲ್ಲಾ ಸರ್ ಅವರೇ, ಯಾವತ್ತು ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ನನ್ನ ಆತ್ಮೀಯ ಇನ್ನೋರ್ವ ಸ್ನೇಹಿತರಾದಂಥ ಫಯಾಜ್ ಕಲಾನಿ ಸರ್ ಅವರೇ, ಸುಭಾಷ್ ನಾಯ್ಕಪಟ್ಟಿ ಸರ್ ಅವರೇ, ಲಕ್ಷ್ಮಣ್ ಬೆಟ್ಗೇರಿ ಸರ್ ಅವರೇ, ಎಲ್ಲರಿಗೆ ತಮ್ಮದೇ ಆದಂಥ ಸ್ವಾಭಿಮಾನ ಇರ್ತದೆ. ಇವತ್ತೊಂದು ಯಾವುದೇ ಒಂದು ಸಮಾಜಮುಖಿಯಾದಂಥ ಕೆಲಸ ಮಾಡಬೇಕಾಗಿದ್ರೆ ಇವತ್ತಿನ ಕಾಲ ಭಾಳ ಕಷ್ಟ ಇತ್ತು. ಇವತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ನಮ್ಮ ಬಸವಣ್ಣವ್ರು ಇರ್ಬೋದು, ಬುದ್ಧರು ಇರ್ಬೋದು, ಎಲ್ಲ ಯಾಕೆ ಇವತ್ತು 100 ವರ್ಷಗಳಾದರೂ ಸಹಿತ ಭಾಳಷ್ಟು ಇವತ್ತು ಹಬ್ಬದ ರೀತಿಯಿಂದ ಅವ್ರದ ಜನ್ಮ ದಿನಾಚರಣೆಗಳನ್ನ ಆಚರಿಸ್ತಾ ಇತ್ತಂದ್ರೆ ಅವರ ಒಂದು ಜೀವನವನ್ನು ಈ ಸಮಾಜಕ್ಕಾಗಿ ಸವಿಸಿರ್ತಾರೆ ಅವರು. ಅದಕ್ಕೆ ನಾವು ಸಹಿತ ಏನು ಮಾಡಬೇಕು, ನಮ್ಮ ಬದುಕಿನಲ್ಲಿ ಏನಾದರೂ ಸ್ವಲ್ಪ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಒಳ್ಳೆಯ ಜನರಿಗೆ ಹಿತ ಆಗಬೇಕು. ಇವತ್ತು ಮಾಧ್ಯಮದ ಭಾಳಷ್ಟು ಪ್ರಾಮಾಣಿಕವಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದ್ರೊಂದಿಗೆ ಇವತ್ತು ಏನು ಭ್ರಷ್ಟಾಚಾರಗಳು ನಡೀತಿರ್ತಾವೆ, ಇವತ್ತು ತೆರಿಗೆ ಹಣ ಇರ್ತೈತಿ, ಇವತ್ತು ಭೂಮಾಫಿಯಾಗಳಿರ್ತಾರ, ಅವರೆಲ್ಲಗಳನ್ನ ಬಯಲಿಗೆ ತರೋದ್ರೊಂದಿಗೆ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಸಹಿತ ಇವತ್ತು ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಹಿರಿಯರು, ಅಂತ ಸನ್ಮಾನ್ಯ MC ಮುಲ್ಲಾ ಸಾಹೇಬ್ರೆ, ಹಾಗೂ ಯಾವತ್ತೂ ನಮ್ಮ ಆತ್ಮೀಯರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾಧ್ಯಕ್ಷರಾಗಿದ್ದ ಸುರೇಶ್ ಕೃಷ್ಣ ಸರ್ ಅವರೇ, ಹಾಗೂ ಈ ರೆಜಿಮೆಂಟ್ನ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಮುಂಭಾಗಿಯವರೆಲ್ಲ ನಮ್ಮ ಗೌರವಾನ್ವಿತ ಪತ್ರಕರ್ತ ಮಿತ್ರರು, ಆತ್ಮೀಯರು, ಎಲ್ಲ ನಮ್ಮ ಸ್ನೇಹಿತರು. ಈಗಾಗಲೇ ಅಶೋಕ್ ಸಾಮ್ರಾಟ್ ಅವ್ರ ಬಗ್ಗೆ ಆಗಲಿ, ಮತ್ತು ಪತ್ರಿಕೆ ಬಗ್ಗೆ ಎಲ್ಲರೂ ನಮ್ಮ ಹಿರಿಯರು ಮಾತಾಡಿದ್ದಾರೆ. ನಾನು ಸಿದ್ದು ಕೆಲವರ ಬಗ್ಗೆ ಒಂದು ನಿಮಿಷ ಮಾತಾಡ್ತೀನಿ. ಯಾಕಪ್ಪ ಅಂತಂದ್ರೆ ಸಿದ್ದು ಕೆಲವರಿಗೆ ನಾವು ಕಳೆದ
15-20 ವರ್ಷ ನೋಡ್ತಾ ಇದ್ದೀನಿ. ಮೊದಲ ಅವ್ರದ್ದು ಒಂದು ರೆಜಿಮೆಂಟ್ ಇತ್ತು, ಸಿದ್ದು ಕಲ್ಲು ರೆಜಿಮೆಂಟ್ ಅಂತ ಹೇಳಿ. ಅದಾಗಿ ಟ್ರಾನ್ಸ್ಪೋರ್ಟ್ ಮಾಡಿ ಇಲ್ಲಿ ಇವ್ರು ಏನು ಮಾಡಿದ್ರು, ನಮ್ಮ ಅಖಿಲ್ ಸರ್ ಅಶೋಕ್ ಸಮ್ರಾಟ್ ಅಂತ ಹೇಳಿ ಮಾಡಿದ್ದಾರೆ. ಯಾಕಂತಪ್ಪ ಸಿದ್ದು ಅವರು ಹೆಂಗಾರ ಸತತ ಬೆಳಗ್ಗೆ ಎದ್ದು ಸಾಯಂಕಾಲ ತನಕ ಬರೀ ಹೋರಾಟ ಪತ್ರಿಕೆ ಬಗ್ಗೆ ಬರೀ ಅವರು ನಮ್ಮ ಪ್ರಕಾಶ್ ಕುಂಬಾರ್ ಅವರು ನಾವು ಎಲ್ಲರೂ ಕೂಡ ಬರೀ ಹೋರಾಟದ ಬಗ್ಗೆ ವಿಚಾರ, ಬರೀ ಜನರ ಏನು ಸಮಸ್ಯೆ ಅದಾವ ಎಲ್ಲೆಲ್ಲ ಅದಾವ ಅನ್ನೋದು ಬರೀ ಇದೇ ವಿಚಾರದಾಗ. ಮತ್ತು ಯಾವಾಗಲೂ ಅವರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಲ್ಲ, ಏನು ದೊಡ್ಡ ಶ್ರೀಮಂತ ಆಗಿಲ್ಲ, ಇನ್ನಾದ್ರೂ ಬಡತನದ ಅದಾರ. ಆದ್ರೆ ಇಂಥ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರ ಟೀಮ್ ಭಾಳ ಒಳ್ಳೆ ಟೀಮ್ ಅದ. ಅದಕ್ಕಾಗಿ ನಾ ಆಗಲಿ ಈ ವೇದಿಕೆ ಮೇಲೆ ಎಲ್ಲರೂ ನಮ್ಮ ಸಿದ್ದು ಕೊಲ್ಲೂರು ಅವ್ರಿಗೆ ಅವ್ರ ಟೀಮ್ಗೆ ಎಲ್ಲ ಯಾವಾಗಲೂ ಸಪೋರ್ಟ್ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಆಮೇಲೆ ಏನು ಈ ಅಶೋಕ್ ಸಮ್ರಾಟ್ ರೆಜಿಮೆಂಟ್ ಅಸೋಸಿಯೇಷನ್ ಆಗಿದೆ, ಆ ಅಸೋಸಿಯೇಷನ್ಗೆ ನನ್ನ ವೈಯಕ್ತಿಕವಾಗಿ ತನ್ನ ಮನ ಧನದಿಂದ ಸಹಾಯ ಮಾಡಕ್ಕೆ ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತೀನಿ ಅಂತಕ್ಕಂಥ ಮಾತು ಅಧ್ಯಕ್ಷರಿಗೂ ಮತ್ತು ಅಶೋಕ್ ಎಲ್ಲ ನಮ್ಮನ್ನು ಕರೆಸಿ ಗೌರವಿಸಿ ಸನ್ಮಾನಿಸೋದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ಯಾಕಂದ್ರೆ ಜೈ ಹಿಂದ್ ಜೈ ಕರ್ನಾಟಕ. ಅಂತ ಮಹಾಪುರುಷರು ಎಲ್ಲ ಶೋಷಿತ ವರ್ಗದವರಿಗೆ, ಕೆಳಗೆ ಬಿದ್ದವರಿಗೆ ಅಕ್ಷರ ಜ್ಞಾನವನ್ನು ಕೊಟ್ಟರು. ಸುಳೆ ಸುಂಕವಾದ ಅವ್ರಿಗೆ ಅಕ್ಷರ ಜ್ಞಾನ ಕೊಟ್ಟು ವಚನಗಳನ್ನು ಬರೆಸ್ಲಾಕ ಹಚ್ತಿದ್ರು. ಆ ಪ್ರಭುದೇವರು ಹತ್ರ ಒಂದು ಫ್ಯಾಲರ್ ಮಾಡ್ತಾ ಇದ್ರು ಅವ್ರ ಅಧ್ಯಕ್ಷತೆಯಲ್ಲಿ. ಅಂತ ಒಂದು ಅಕ್ಷರ ಇಲ್ಲದ 800 ವರ್ಷಗಳ ಹಿಂದೆ ಅಕ್ಷರ ಜ್ಞಾನವನ್ನು ಕೊಟ್ಟು ಪರಿವರ್ತನೆ ಮಾಡಿದ ಮಹಾಪುರುಷ ಬಸವಣ್ಣವರು ನಮ್ಮವರೇ. ಅದಕ್ಕೆ ಮೊದಲು ನಮ್ಮ ಮನೆಗೆ ಎದ್ದು ಮಾರ್ಗಿದೆ ಅಂತಾರಲ್ಲ, ಮೊದಲು ನಾವು ಮನೆ ಸುಧಾರಣೆ ಮಾಡ್ಕೊಂಡು ನಮ್ಮ ತಾಲೂಕು ಸುಧಾರಣೆ ಮಾಡ್ಕೊಂಡು ಜಿಲ್ಲಾ ಸುಧಾರಣೆ ಒಬ್ಬ ಬಂದಪ್ಪ ಅಂದ್ರೆ ಪರಿವರ್ತನೆ ಆಗ್ತದೆ. ಪರಿವರ್ತನೆ ಮೂಮೆಂಟ್ಗಳನ್ನು ನಾವು ತೊಗೊಂಡ್ಬರ್ಬೇಕು. ಇಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ಆಗಲಿ, ಪತ್ರಕರ್ತರಾಗಲಿ, ಸಂಘಟನೆಯವರಾಗಲಿ ನಾವು ಪರಿವರ್ತನೆ ಮೂಮೆಂಟ್ ತಂದು ಮುಂದಿನ ಮಕ್ಕಳಿಗೆ ದಾರಿ ದೀಪ ಆಗಬೇಕು. ಅಪ್ಪ ಕೆಟ್ಟ ಕೆಲಸಕ್ಕೆ ನೀವು ಹೋಗ್ಬೇಡ್ರಿ. ಯಾರು ನಿಮ್ಮ ಕರೆದ್ರಂದ್ರೆ ಪಾಲಿಟಿಕ್ಸ್ ಮಂದಿ ನಮ್ಮನ್ನು ಯೂಸ್ ಮಾಡ್ಕೊಂಡು ಏನೇನೋ ದಾರಿಗೆ ಹಚ್ತಾರೆ ನಿಮ್ಮನ್ನು. ಅದಕ್ಕೆ ನೀವು ಒಳ್ಳೆಯ ವಿದ್ಯಾವಂತರಾಗ್ರಿ. ಮೊದಲ ಸಮಾಜದಲ್ಲಿ ನಿಮ್ಮ ತಾಯಿ ತಂದೆಗೆ ಒಳ್ಳೆಯರಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ಸಂಘಟನೆಯನ್ನು ನಾವು ಹುಟ್ಟಾಕಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆಲ್ಲ ಪತ್ರಕರ್ತರು ಒಂದು ನಮಗೆ ಸಹಕಾರ ನೀಡಬೇಕಂತ ತಮ್ಮಲ್ಲಿ ದಯವಿಟ್ಟು ನಾನು ಕೇಳುತ್ತಾ ತಮಗೆ ತ್ರಿವಾರ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು